ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೆ ನಿನ ಸವಿಗೂಡಿ ದೊಡ್ಡಮ್ಮ ಉಸಿರು ತಗೊಳ್ಳಿ ಉಸಿರು ಬಿಡಿ ತಗೊಳ್ಳಿ ನಿಧಾನಕ್ಕೆ ಬಿಡಿ ನೋಡಕ್ಕ ಅಲ್ಲಿ ಹೆತ್ತೋಳ್ ನೀನು ಆದ್ರೆ ಅವನು ಯಾವತ್ತಾದ್ರೂ ನಿನ್ನ ಆ ಥರ ಎಲ್ಲ ಕಾಳಜಿ ಮಾಡಿದ್ದಾನ? ಏನ್ ಮಾಡಿದ್ರು ಎಲ್ಲ ನನ್ನ ಕರ್ಮ. ಸುಮ್ನಿರು, ಯಾರಾದ್ರೂ ಕೇಳಿಸ್ಕೋತಾರೆ. ದೊಡ್ಡಮ್ಮ ಭಯ ಪಡುವಂಥದ್ದು ಏನೂ ಇಲ್ಲ. ಆದ್ರೆ ನೀವು ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು. ಟೈಮ್ ಟು ಟೈಮ್ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಸರಿನಾ? ಸರಿಪ್ಪ. ಅಪ್ಪ ಏನಿದು? ಮದುವೆ ಕೇಳ್ಕಣಮ್ಮ, ಒಳಗ್ ಬನ್ನಿ ತೋರಿಸ್ತೀನಿ ನಿಮ್ಗೂ. ಅತ್ಗೆಮ್ಮ, ಅತ್ಗೆ 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 ಮದುವೆ ಕಾರ್ಡು ರೆಡಿಯಾಗಿ ಬಂತು. ಹೇಗಿದೆ ಅಂತ ಸರಿ ನೋಡ್ಬಿಡು. ಚೆನ್ನಾಗಿದೆ ಅಲ್ವಾರ? ಹ್ಞೂ ದೊಡ್ಡಮ್ಮ, ತುಂಬಾ ಕ್ಲಾಸ್ ಆಗಿದೆ. ತೋರಿಸ್ತೀನಿರೋ, ತಗೋ ನೋಡಪ್ಪ, ನೀನೇ ಮೊದಲು. ಚೆನ್ನಾಗಿದೆ ಚೆನ್ನಾಗಿದೆ. ಮಾದೇವ, ಈ ಮದ್ವೆ ಚೆನ್ನಾಗಾಗೋದು ನಿನ್ ಕೈಲಿದೆ. ಈ ಊರಲ್ಲಿ ಯಾರು ನಿನಗೆ ಹೆಣ್ ಕೊಡೋಕ್ ಒಪ್ಪೆ ಇರ್ಲಿಲ್ಲ. ಆದ್ರೆ ನಮ್ ಸತ್ಯನಾರಾಯಣ ಅಣ್ಣ ಅವರೇ ಮುಂದೆ ಬಂದು ಅವ್ರ ಮಗಳನ್ನ ನಿನಗೆ ಕೊಡ್ತಾ ಇದ್ದಾರೆ. ಇನ್ ಮುಂದೆ ನೀನು ಯಾವ ಗಲಾಟೆಗೂ ಹೋಗ್ಬಾರ್ದು, ತಿಳಿತಾ? ಶ್ರೀಧರ್, ಎಲ್ಲಾ ಕೆಲ್ಸನೂ ಬೇಗ ಬೇಗ ಆಗ್ಬೇಕು. ಮದ್ವೆಗೆ ಸ್ವಲ್ಪ ದಿನನೇ ಉಳ್ದಿರೋದು. ಖಂಡಿತ ಅತ್ಗೆ, ಎಲ್ಲ ಕೆಲಸ ನಾನು ನೋಡ್ಕೊತೀನಿ, ನೀವು ಆರಾಮಾಗಿರಿ. ಸರಿ ಕಿಟ್ಟಿ, ಮದುವೆ ಆಗೇ ಬಿಡುತ್ತೆ ಅನ್ನೋ ವಿಶ್ವಾಸದಲ್ಲಿ ಈ ಕಲ್ಯಾಣಿ ಮೆರಿತಾ ಇದ್ದಾಳೆ ಕಣ. ಹೋದ್ಸಲ ನಾವು ಮಾಡಿದ ತರಾನೇ ಏನಾದ್ರೂ ಗಲಾಟೆ ಮಾಡಿ ಈ ಮದುವೆ ನಿಲ್ಲೋ ಹಾಗೆ ಮಾಡ್ಬೇಕು. ನೀನ್ ಚಿಂತೆ ಮಾಡಬೇಡಕ್ಕ, ಏನಾದ್ರೂ ಮಾಡೋಣ. ಮಹೇಶ್ವರಿ, ಮಹೇಶ್ವರಿ. ಹಾ ಅಕ್ಕ, ಲಗ್ನ ಪತ್ರಿಕೆ ಬಂದಿದೆ, ನೋಡು ಬಾ. ಬಂದೆ ಅಕ್ಕ. ಬೇರೆ ನೋಡ್ಬೇಕು. ಅಕ್ಕ ಚೆನ್ನಾಗಿದೆ ಅಕ್ಕ. ಮಾದೇವ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕಣೋ. ಅದೇವಾ, ಏನಾಗ್ಬೇಕು ಅಂದ್ರೆ ನೀನ್ ಕಟ್ಕೋತಾರೆ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಾ ಇದೀಯೋ ಇಲ್ವೋ? ಸುಮ್ಮನೆ ಚಿಕ್ಕಪ್ಪ. ಯಾಕೋ ನಾಚ್ಕೋತಾ ಇದೀಯಾ? ಅಂದ್ರೆ ಈಗಾಗಲೇ ಹುಡುಗಿ ನಂಬರ್ ಸಿಕ್ಕಿದೆ ಅನ್ನೋ? ಮಹೇಶ್ವರಿ, ಇದನ್ನೆಲ್ಲ ತಗೊಂಡು ಹೋಗಿ ದೇವ್ರ ಮುಂದೆ ಇಟ್ಬಿಡು.
ಸರಿ ಅಕ್ಕ. ಇದನ್ನ ನಾನು ದೇವ್ರ ಮನೇಲಿ ಇಡ್ಬೇಕಂತೆ. ಹೀಗ್ ಮಾಡ್ತೀನಿ ನೋಡ್ರು. ಪಾರ್ಕ ಎಲ್ಲಿಗೋ ಬಾ ಹೇಳ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಅಕ್ಕ ಅಲ್ಲೋಡು. ಅಣ್ಣ ಅದು ಸ್ವಲ್ಪ ಮೇಲ್ ಕಟ್ಟಿ ಅಣ್ಣ, ಸ್ವಲ್ಪ ಅದು. ಸರಿ ಸರ್ ಆಯ್ತು. ಸ್ವಲ್ಪ ಟೈಟ್ ಆಗಿ ಕಟ್ಟಿ, ಬಿದೋಗ್ದಿರ ಹಂಗೆ. ಎರಡು ಆದಷ್ಟು ಸ್ವಲ್ಪ ಹತ್ರ ಇರ್ಲಿ ಅಣ್ಣ. ನೆಕ್ಸ್ಟ್ ಪೋಸ್ಟರ್ಸ್ನೆಲ್ಲ ನೆಕ್ಸ್ಟ್ ಸರ್ಕಲ್ ಕಟ್ತೀರಾ? ಹಾ. ಹಲೋ. ಹಾ ಬಂದೆ ಬಂದೆ ಬಂದೆ. ಹಾ 2 minutes ಬಂದೆ. ಹಾ ಓಕೆ ಓಕೆ ಫೈನ್. ನೀನ್ ನೋಡಿದ್ರೆ ಈ ಮದ್ವೆ ಆಗಲ್ಲ, ನಿನ್ ಮದ್ವೆ ಡಾಕ್ಟರ್ ಜೊತೆನೇ ಆಗುತ್ತೆ ಅಂತ ಅಂತೀಯ. ಆದ್ರೆ ಡಾಕ್ಟ್ರು ಬೇಕು ಅಂತಾನೆ ನಿಮ್ ಮನೆ ಮುಂದೆ ಫ್ಲೆಕ್ಸ್ ಹಾಕ್ಸ್ತಿದಾರಕ್ಕ. ಇಲ್ಲಷ್ಟೇ ಅಲ್ಲ, ಊರ್ ತುಂಬಾ ಹಾಕಿಸ್ತಿದಾರಂತೆ. ಕಲ್ ತಗೊಂಡ್ ಬಾ ಪಟಾಕಿ. ತಗೋ ಅಕ್ಕ. ಹೇಯ್ ಇನ್ನೊಂದೆರಡು ತಗೊಂಡ್ ಬರ. ಅದ್ ಹೇಗೆ ಮದ್ವೆ ಆಗುತ್ತೋ ನಾನು ನೋಡೇ ಬಿಟ್ಟೆ.
सद्योजातं प्रपद्यामि सद्योजाताय वै नमो नमः भवेनाद्रोऽस्मान् भवद्भवाय नमः शुद्धोदकेन स्नापयामि ॐ श्रीमन्महादेवताभ्यो नमः गंगा परमेश्वरी देवताभ्यो नमः रोचनारोचमानः शोभनाशोमानः कल्याणः पतयते नमो नमः हरिद्राचूर्णं समर्पयामि कुङ्कुमं काञ्च ಬನ್ನಿ ಈ ಚಪ್ರದ ಕಂಬಕ್ಕೆ ಅರ್ಶನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿ ನಿಮ್ಮ ಮನೇಲಿ ಆಗ್ತಿರೋ ಕಲ್ಯಾಣಕ್ಕೆ ಇದೇ ಮೊದಲ ಆರಂಭ ಸರಿ. ಮಹೇಶ್ವರಿ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಬಂದ್ ಪೂಜೆ ಮಾಡು. ಬಂದೆ ಬಂದೆ. ಕಲ್ಯಾಣಿಮ್ಮ ಬನ್ನಿ, ಈ ದವಸ ನಾಣ್ಯಗಳನ್ನೆಲ್ಲವನ್ನು ಕೂಡ ಇದರೊಳಗಡೆ ಹಾಕಿ, ಹಾಗೇನೆ ಆ ನಾಣ್ಯಗಳನ್ನು ಕೂಡ ಅದರೊಳಗಡೆ ಹಾಕಿ. ಸರಿ ಗುರುಗಳೇ. ಮಹೇಶ್ವರಿ, ಅದೇನ್ ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀರಾ? ಇಲ್ಲಿ ಬಂದ್ ದವಸ ಧಾನ್ಯಗಳನ್ನ ಹಾಕಿ. ಆಪ್ಯಾಯಸ್ವ ಸಮೇತದ ವಿಶ್ವದಸ್ವ ಮುಷ್ಟಿಂ ಭವಾವಾಯ ಸಂಗದೆ ಶ್ರೀಮನ್ಮಹಾದೇವತಾಭ್ಯೋ ನಮಃ ಗೋಕ್ಷೀರೇಣ ಸ್ನಾಪಯಾಮಿ. ಎಲ್ರು ಬಂದು ಒಟ್ಟಿಗೆ ಈ ಕಂಬ ಇಡಿ. ಒಳ್ಳೇದಾಗ್ಲಿ ಕಂದ. ಶ್ರೀಧರ್, ನನ್ ಮಗನಿಗೆ ತಂದೆ ಇಲ್ಲ. ನೀವೇ ಮುಂದೆ ನಿಂತು ಮದ್ವೆ ಕಾರ್ಯ ಎಲ್ಲ ನಡ್ಸ್ಕೊಡ್ಬೇಕು. ಅದಕ್ಕೆ ಇದನ್ನೆಲ್ಲ ನೀವು ನನಗೆ ಹೇಳ್ಬೇಕಾ? ನೀವು ನಿಶ್ಚಿಂತೆಯಿಂದ ಇರಿ. ಎಲ್ಲಾ ಕೆಲಸನೂ ಸುಸೂತ್ರವಾಗಿ ನಡೆಯೋ ಹಾಗೆ ನಾನ್ ನೋಡ್ಕೋತೀನಿ. ರಾಮ್, ಈ ಮಣ್ಣನ್ ಮದ್ವೆ ನಿನ್ಗೆ ಗೊತ್ತಿರೋ ಹಾಗೆ ಪದೇ ಪದೇ ನಿಲ್ತಾನೆ ಇದೆ. ಈ ಸಲ ಏನೂ ಸಮಸ್ಯೆ ಬರ್ತಿರೋ ಹಾಗೆ ನೀನೇ ನೋಡ್ಕೋಬೇಕು, ಆಯ್ತಾ? ದೊಡ್ಡಮ್ಮ, ನೀವೇನು ಚಿಂತೆ ಮಾಡಬೇಡಿ. ಈ ಸಲ ಅಣ್ಣನ ಮದ್ವೆಗೆ ಯಾವ್ದು ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು.
ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಓಕೆನಾ? ಆಯ್ತಪ್ಪ. ಕಂಬಾನೆಟ್ ಮೇಲೆ ಮದುಮಗ ಊರು ಬಿಟ್ಟು ಎಲ್ಲೂ ಹೊರಗೆ ಹೋಗಬಾರ್ದು. ಸಂಜೆ ಮೇಲೆ ಮನೆ ಬಿಟ್ಟು ಆಚೆ ಎಲ್ಲೂ ಹೋಗಬಾರ್ದು. ಪುರೋಹಿತ್ರೆ, ನೀವ್ ಹೇಳಿದಾಗೆ ನಮ್ಮ ಮಹಾದೇವ ಮನೆಯಿಂದ ಆಚೆನೆ ಹೋಗಲ್ಲ ಬಿಡಿ. ಸರಿ ಸರಿ, ನಾನು ಹೇಳಿದ ಕಡೆ ಫ್ಲೆಕ್ಸ್ ಹಾಕಿದ್ರಾ? ಓ ಗುಡ್. ಇಲ್ಲ ಹಾಕಿರೋದು ಪರ್ಫೆಕ್ಟ್ ಆಗಿದೆ. ಸರಿ, ಆದಷ್ಟು ಬೇಗ ಕೆಲಸ ಮುಗಿಸಿ. ಥ್ಯಾಂಕ್ ಯು. ಊರ್ ತುಂಬಾ ಫ್ಲೆಕ್ಸ್ ಹಾಕಿಸ್ಬಿಟ್ರೆ ನನ್ನ ಮಹಾದೇವನ್ ಮದ್ವೆ ಆಗತ್ತೆ ಅಂತ ಅನ್ಕೊಂಡಿದ್ಯಾ? ನನ್ನ ನಿನ್ನ ಜೋಡಿ ಆ ದೇವ್ರ ನಿಶ್ಚಯ ಮಾಡಿರೋದು. ಮಹಾದೇವನ್ ಜೊತೆ ಮದ್ವೆ ಫಿಕ್ಸ್ ಆಗಿರೋದೇನಾನೆ. ನನ್ನ ನಿನ್ನ ಮದ್ವೆ ಆಗತ್ತೆ. ನೀನೇ ನನ್ ಕೊರ್ಳಿಗೆ ತಾಳಿ ಕಟ್ತೀಯ. ಏಯ್, ಮಳೆ ಸರಿಯಾಗಿ ಹೊಡಿಯೋ. ಸರಿ ಅಣ್ಣ. ಆದ್ರೂ ಸತ್ಯನಾರಾಯಣ ಮಾಮ ತುಂಬಾ ಒಳ್ಳೆಯವ್ರು, ದೇವ್ರಂತ ಮನ್ಸು ಅವ್ರು. ಇಂಥ ಲಕ್ಷಣವಾಗಿರೋ ಹುಡುಗಿನ ನನಗೆ ಕೊಟ್ಟು ಮದ್ವೆ ಮಾಡ್ತಾವ್ರಲ್ಲ. ಜೋಡಿ ಮಾತ್ರ ಸೂಪರ್ ಆಗದೆ. ಮತ್ತೆ ಫ್ಲೆಕ್ಸ್ ಎಲ್ಲಿ ಹಾಕ್ಬೇಕಣ್ಣ? ಏಯ್, ಇಡೀ ಊರೆಲ್ಲ ಹಾಕ್ಬೇಕು. ಈಗ ಕಲೇಶಪ್ಪನ್ ಗುಡಿ ತಪ್ಪ ನಡೀರಿ, ನೀವು ಮುಂದೆ ನಡೀರಿ, ನಾನು ಹಿಂದೆ ಬರ್ತೀನಿ. ಹಾ ಸರಿ ಅಣ್ಣ. ಈ ಫ್ಲೆಕ್ಸ್ ನೋಡಿದ್ರೆ ನಮ್ಮೂರವರೆಲ್ಲ ಹೊಟ್ಟೆ ಉರ್ಕೊಂಡು ಒದ್ದಾಡೋದು ಗ್ಯಾರಂಟಿ. ಏನ್ ಇವನ್ಗೆ ಇಷ್ಟು ಸುಂದರವಾಗಿರೋ ಸೈಲೆಂಟ್ ಆಗಿರೋ ಹುಡುಗಿ ಸಿಕ್ಬಿಟ್ಟವಳೆ ಅಂತ ಉರ್ಕೋತಿರ್ತಾರೆ. ಉರ್ಕೊಳ್ಳಿ. ಆದ್ರೂ ಸತ್ಯನಾರಾಯಣ ಮಾಮಂಗೆ ಇಷ್ಟು ಸೈಲೆಂಟ್ ಆಗಿರೋ ಮಗಳ ಜೊತೆಗೆ ಒಬ್ಳು ಬಾಯ್ ಬಡ್ಕಿನ ಉಟ್ಬಿಟ್ಟವಳು. ಯಪ್ಪ, ಅವಳನ್ನ ನೆನ್ಸ್ಕೊಂಡ್ರೇನೆ ಭಯ ಆಯ್ತದೆ. ಕಾಳಿ, ಭದ್ರಕಾಳಿ ಅವಳು. ನಾಳೆ ದಿನ ಅವಳನ್ನ ಕಟ್ಕೊಳ್ಳೋನ್ ಗತಿ ಏನಾಯ್ತದೋ ಏನೋ. ಅವನಂತೂ ಸಂಸಾರ ಮಾಡಕ್ಕಾಗದೆ ಸಾಕಾಗಿ ಸುಸ್ತಾಗಿ ಸನ್ಯಾಸಿ ಆಗ್ಬಿಡ್ತೀನಿ ಅಂತ ಓಡೈತಾನೆ. ಅಯ್ಯೋ ದೇವ್ರೆ, ಬೈಕೊತ್ತಿದ್ದಂಗೆ ಪ್ರತ್ಯಕ್ಷ ಆಗ್ಬಿಟ್ಲಲ್ಲ. ಈ ಭದ್ರಕಾಳಿಗೆ 100 ವರ್ಷ ಆಯ್ತು. ಇನ್ನೆಷ್ಟು ತಲೆ ಉರುಳ್ತವೋ ಏನೋ ಈಗ. ಇವಳು ಸವಸನೆ ಬೇಡಪ್ಪ. ಹೋಗೋ ದಾರಿನಲ್ಲಿ ಗೇಣ ಮೃಗ ಬೇರೆ ಸಿಕ್ಕದ್ನಾ? ನೀನ್ ಇವತ್ತಿನ ದಿನ ಹಾಳಾದಾಗೆ ಶೇಪ್ ಹಾಕೊಂಡ್ ಹೆಂಗ್ ನಿಂತಿದ ನೋಡು. ಪ್ರೇಮಕನಂತ ಹುಡುಗಿ ಸಿಕ್ಕದ್ಮೇಲೆ ಇನ್ನೇನ್ ಮಾಡ್ತಾನೆ? ಕೂಲಿಂಗ್ ಗ್ಲಾಸ್ ಕಳ್ಳಿ ಮಾದೇವ. ಇವಳು ಬಂದ್ರೆ ಸುಮ್ನೆ ಕಿರಿಕು. ಇವಳು ಬಾಯ್ಗೆ ಸಿಕ್ ಬದುಕಾಯ್ತದ? ಬೇಡಪ್ಪ, ಇಲ್ಲಿರೋದೇ ಬೇಡ. ಎಸ್ಕೇಪ್. ಅಯ್ಯೋ ದೇವ್ರೆ, ಹೋಗಿ ಹೋಗಿ ಇವಳ ಮೇಲೆ ಬೀಳ್ಬೇಕಾ? ಇನ್ ಸತ್ತೆ ನಾನು. ಬಂದೆ.
ಏನಾಗಲ್ಲ ಏನಾಗಲ್ಲ ಎತ್ಬಿಟ್ಟೆ ಏನಿಲ್ಲ ಏನಿಲ್ಲ ಬಂದ್ಬಿಟ್ಟೆ ಅಯ್ಯೋ 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 ಗಾಡಿ 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 ಅಯ್ಯೋ ಕಾಲ್ ಸಿಕ್ಕಾಕೊಂಡ್ಬಿಟ್ಟೈತಾ ಓಪ ಏನಾಗಲ್ಲ ಬನ್ಸಿ ಬಾ ಬಾ ಹಾ ಡೇಯ್ ನಿಮ್ಗಾಗ್ಲೇ ಹೇಳಿಲ್ವಾ ಸರಿಯಾಗಿ ಮೊಳೆ ಹೊಡೀರಿ ಅಂತ ನೋಡು ಗಾಳಿಗೆ ಹಂಗೆ ರಪ್ಪ ಅಂತ ಬಿದ್ದಾಯ್ತು ಸದ್ಯ ಫ್ಲೆಕ್ಸ್ಗೆ ಏನೂ ಆಗಿಲ್ಲ ಹಲೋ ಮಿಸ್ಟರ್ ಏನಂದ್ರೆ ಫ್ಲೆಕ್ಸ್ಗೇನು ಆಗಿಲ್ವಾ ನಾನು ಅಲ್ಲಿ ಕೆಳಗಡೆ ಬಿದ್ದಿದ್ದೀನಿ ಫ್ಲೆಕ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಏಯ್ ಮೀನು ಇಲ್ಲ ಮೊಸಳೆನೂ ಇಲ್ಲ ಈಗ ನಿಂಗೆ ಏನಾರ ಆಯ್ತಾ ಕೈ ಕಾಲು ಏನಾದ್ರು ಮುರಿದೋಯ್ತಾ ಇಲ್ಲ ತಾನೇ ಜಗಳ ಆಡದೆ ಸೈಲೆಂಟ್ ಆಗಿ ಇಲ್ಲಿಂದ ಹೋಯ್ತಾ ಇರು ಹೊಡ್ತೀನಿ ಫ್ಲೆಕ್ಸ್ ಹಾಕ್ಸಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀಯಾ ಇರು ಪಂಚಾಯತಿಗೆ ಕಾಲ್ ಮಾಡಿ ಎಲ್ಲ ತೆಗಿಸ್ತೀನಿ ಏನ್ ನೋಡ್ತಾ ಇದೀಯಾ ಅವಳಿಗೆ ಯಾವ ಗಾಯನೂ ಆಗಿಲ್ಲ ಆಗಿದ್ದಿದ್ರೆ ನನ್ನನ್ನು ಮಾತಲ್ಲೇ ಸಾಯಿಸ್ಬಿಟ್ಟಿರೋಳು ಆದ್ರೂ ನಾನು ಸರಿಯಾಗಿ ಉರ್ಸಿದ್ದೀನಿ ಮತ್ತೆ ಬಿಟ್ಬಿಡ್ತೀವಾ ಇಡೀ ದೇವಿಹಳ್ಳಿಲಿ ನಮ್ಮನ್ನು ಉರ್ಸಿ ಉಳ್ಕೊಂಡಿರೋ ಮಗನೇ ಇಲ್ಲ ಹಾ